ಇಡೀ ಯೂಟ್ಯೂಬ್ನಲ್ಲೇ ಟಾಪ್ ಸರ್ಚಲ್ಲಿರೋದು ಅಂತ ಹೇಳಿದ್ರೆ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ದರ್ಬಾರ್ ಸ್ಟೈಲ್ ಸ್ಯಾರಿ ಡ್ರಾಪಿಂಗು. ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಶುಭಾ, ಹಾಬೀಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕನ್ನ ಟಚ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋಸ್ ಮಾಡಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮ್ಗೇನೆ ಬರುತ್ತೆ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್. ನಾನು ಇಲ್ಲಿ ಬೇಸ್ ಏನ್ ತೋರಿಸ್ತಾ ಇದ್ದೀನಿ ನೋಡಿ, ಇದು 5.5 ಇಂಚ್ ಇದೆ. ಹಾಗೆ ಅದಕ್ಕೆ ಮುಕ್ಕಾಲ್ ಭಾಗದಷ್ಟು ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ಬಿಂದಿಗೆ ನೋಡ್ತಿದ್ರಲ್ಲ, ಇದು 8 ಇಂಚ್ ಇದೆ. ಹಾಗೆ 2 ಸ್ಟಿಕ್ ಅನ್ನ ಗಟ್ಟಿಯಾಗಿ ಆ ಒಂದು ಬಿಂದಿಗೆ ಕಂಠ ಭಾಗಕ್ಕೆ ಕಟ್ಕೊಂಡಿರ್ಬೇಕಾಗುತ್ತೆ. ಬಿಂದಿಗೆಗೆ ಕಟ್ಟಿರ್ತಕ್ಕಂಥ ಸ್ಟಿಕ್ಕು, ಹಿಂದೆ ಕಟ್ಟಿರ್ತಕ್ಕಂಥ ಸ್ಟಿಕ್ಕು 12 ಇಂಚ್ ಇದೆ. ಹಾಗೆ ಮುಂದೆ ಇರ್ತಕ್ಕಂಥ ಸ್ಟಿಕ್ಕು 6.5 ಇಂದ 7 ಇಂಚ್ ವರೆಗೂ ಕೂಡ ನೀವು ತಗೋಬಹುದು. ನೋಡಿ, ಇವಾಗ ನಾನಿಲ್ಲಿ ಬ್ಲೌಸ್ ಪೀಸ್ನ ತಗೊಂಡಿದ್ದೀನಿ ಚೆಸ್ಟ್ ಪಾರ್ಟ್ನ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ಹಾಗಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮರೆಯಾಗಿದೆ, ಆದ್ರೂ ನೀವು ಫೋಲ್ಡ್ ಮಾಡ್ಕೋಬಹುದು. ಫಸ್ಟು ಉದ್ದುದ್ದಕ್ಕೆ ನೀವು ಫೋಲ್ಡ್ ಮಾಡ್ಕೊಳ್ಳಿ ಸಮವಾಗಿ. ಹಾಗೆಯೇ ನಾನು ಇಲ್ಲಿ ಏನು ತೋರಿಸ್ತಿದ್ದೀನಿ ಇದೇ ರೀತಿ ಅಡ್ಡಕ್ಕೆ ನೀವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಮೊದಲು ಉದ್ದುದ್ದ ಫೋಲ್ಡ್ ಮಾಡ್ಕೊಂಡಲ್ಲ, ಅವಾಗ ಐರನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಐರನ್ ಮಾಡ್ಕೊಳ್ಳೋದ್ರಿಂದ ನೀವು ಫೋಲ್ಡ್ ಮಾಡುವಾಗ ನೂಲ್ ಬಿಟ್ಕೊಳ್ಳೋದಾಗ್ಲಿ ಅಥವಾ ಕ್ಲಾತ್ ಆಚೆ ಈಚೆ ಹೋಗೋದಾಗ್ಲಿ ಏನೂ ಆಗಲ್ಲ. ನೀಟಾಗಿ ಇದನ್ನ ನಾವು ಇಲ್ಲಿಗೆ ಫಿಕ್ಸ್ ಮಾಡ್ಬೋದು. ನೋಡಿ, ಇವಾಗ ಕಡ್ಡಿ ಏನಿದೆ ಮುಂಭಾಗದಲ್ಲಿ ಕಟ್ಟಿರ್ತೀವಲ್ಲ ಕಡ್ಡಿ, ಆ ಕಡ್ಡಿಗೆ ಈ ಕ್ಲಾತನ್ನ ಅಂದರೆ ಬ್ಲೌಸ್ ಪೀಸ್ ಏನು ತೊಗೊಂಡಿರ್ತೀವಿ, ಬ್ಲೌಸ್ ಪೀಸಲ್ಲಿ ಎಕ್ಸ್ಟ್ರಾ ಕ್ಲಾತ್ ಬಿಟ್ಕೊಂಡಿರ್ತೀವಲ್ಲ, ಎಕ್ಸ್ಟ್ರಾ ಕ್ಲಾತು ಹಾಗೇನೆ ಮುಂದೆ ಇರ್ತಕ್ಕಂಥ ಕ್ಲಾತು ಎರಡನ್ನೂ ಸೇರಿಸಿ ಅಲ್ಲೊಂದು ದೊಡ್ಡ ಸೇಫ್ಟಿ ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡಿದ್ದೀನಿ. ನೆಕ್ಸ್ಟು ಈ ಸೈಡಲ್ಲಿ ಇರ್ತಕ್ಕಂತಹ ಒಂದು ಬ್ಲೌಸ್ ಪೀಸ್ನು ಕೂಡ ನಾನಿಲ್ಲಿ ಅದೇ ರೀತಿ ನಾನಿಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಪ್ರೇಟಾಗಿ ಅಂದರೆ ಬೇರೆ ಬೇರೆ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಒಂದೇ ಥರದ ಬ್ಲೌಸ್ ಪೀಸ್ ಇದೆ ಅಂದ್ರೆ ತಗೋಬಹುದು, ಬಟ್ ಇದು ಚೆಸ್ಟ್ ಭಾಗಕ್ಕೆ ಅಂದ್ರೆ ಒಳಭಾಗಕ್ಕೆ ಬರೋದ್ರಿಂದ ಇದು ಕಾಣಿಸಲ್ಲ. ಹಾಗಾಗಿ ನಾನಿಲ್ಲಿ ಬೇರೆ ಬೇರೆ ಬ್ಲೌಸ್ ಪೀಸ್ಗಳನ್ನ ನಾನಿಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎರಡನ್ನೂ ಕೂಡ ಇವಾಗ ಸೇಫ್ಟಿ ಪಿನ್ನನ್ನು ಹಾಕೊಂಡು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಎರಡು ಕೂಡ ಹತ್ತತ್ರ ಇರಬೇಕು, ಆ ರೀತಿ ನೋಡ್ಕೊಳ್ಳಿ. ಹಾಗೆ ನಮ್ಮ ಮಧ್ಯಕ್ಕೆ ಎರಡು ಸೈಡಿನ ಬ್ಲೌಸ್ ಪೀಸ್ ಏನಿದೆ ಅವೆರಡನ್ನು ಜೋಡಿಸ್ಬಿಟ್ಟು ಅಲ್ಲೊಂದು ಸೇಫ್ಟಿ ಪಿನ್ನನ್ನು ಹಾಕೊಂಡಿದ್ದೀನಿ. ಇವಾಗ ಎರಡು ಬ್ಲೌಸ್ ಪೀಸ್ಗಳು ಕೂಡ ಹತ್ತತ್ರದಲ್ಲಿದೆ. ನೆಕ್ಸ್ಟು ಲಕ್ಷ್ಮಿಯ ಕೈಗಳಿಗೆ ಈ ರೀತಿ ನಾನು ಹಸಿ ನೂಲ್ನ ಮೊದಲೇ ಒಂದು ದೊಡ್ಡ ಸೂಜಿಗೆ ಹಸಿ ನೂಲ್ನ ಈ ರೀತಿ ಪೋಣಿಸಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ನಾನಿಲ್ಲಿ ಹಿಂಭಾಗದಲ್ಲಿರ್ತಕ್ಕಂತಹ ಒಂದು ಸ್ಟಿಕ್ ಏನಿದೆ ಅದರ ಎಡ್ಜಿಗೆ ಈ ರೀತಿ ಟೈಟ್ ಆಗಿ ಕಟ್ಕೊಳ್ತಾ ಇದ್ದೀನಿ. ಆದಷ್ಟು ಕೂಡ ಟೈಟ್ ಆಗಿ ಕಟ್ಕೋಬೇಕಾಗುತ್ತೆ. ನೋಡಿ, ಎಡಭಾಗದಲ್ಲಿ ಇರ್ತಕ್ಕಂಥ ಹ್ಯಾಂಡನ್ನು ಕೂಡ ನಾನು ಇದೇ ರೀತಿ ಕಟ್ಕೊಳ್ತಾ ಇದ್ದೀನಿ. ಲಕ್ಷ್ಮಿಯ ಕೈಯಿನ ಮೇಲ್ಭಾಗದಲ್ಲಿ ಎಡ್ಜ್ ಇರುತ್ತಲ್ಲ ಫ್ರೆಂಡ್ಸ್, ಅಲ್ಲಿಗೆ ದೊಡ್ಡ ಸೂಜಿ ತಗೊಂಡು ಒಂದು ಹಸಿ ನೂಲಿನಿಂದ ನಾನು ಮೊದಲೇ ಅದನ್ನು ಹೊಲಿದಿಟ್ಕೊಂಡಿದ್ದೆ, ಅದನ್ನು ನಾನು ಇವಾಗ ಕಟ್ಟಿರೋದು. ನೆಕ್ಸ್ಟ್ ಈ ಕಡೆ ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಬಾರ್ಡರ್ ಇರುತ್ತೆ ನೋಡಿ, ಅದು ಬಿಂದಿಗೆಯ ಕೆಳಭಾಗಕ್ಕೆ ಬರಬೇಕು, ಆ ರೀತಿ ಜೋಡಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 4 ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಹಿಂಭಾಗದಲ್ಲಿ ನಾನು ಇವಾಗ ತೋರಿಸ್ತಾ ಇರೋದು ನೋಡಿ, ಬಾರ್ಡ್ರ್ ಇದೆಯಲ್ಲ, ಆ ಬಾರ್ಡ್ರ್ವರೆಗೂ ಕೂಡ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಲೆಂತ್ ಇರಬೇಕಾಗುತ್ತೆ ಬ್ಲೌಸ್ ಪೀಸು. ಇದನ್ನ ಇವಾಗ ಬಿಂದಿಗೆಗೆ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಫಸ್ಟು ಬಿಂದಿಗೆ ಹಿಂಭಾಗದಿಂದ ಕರೆಕ್ಟಾಗಿ ಎರಡೂ ಸೈಡಲ್ಲಿ ಕ್ಲಾತು ಈಕ್ವಲ್ ಆಗಿ ಬರಬೇಕು, ಆ ರೀತಿ ಫಸ್ಟು ಜೋಡಿಸ್ಕೊಳ್ಳಿ. ಈ ರೀತಿ ಜೋಡಿಸಿದಾದ್ಮೇಲೆ ಕ್ಲಾತನ್ನೆಲ್ಲ ಸ್ಟ್ರೈಟ್ ಮಾಡಿಕೊಂಡು ಇವಾಗ ರೈಟ್ ಸೈಡಲ್ಲಿ ಲಕ್ಷ್ಮಿಯ ಕೈ ಇದೆಯಲ್ಲ ಅಲ್ಲಿಗೆ ಬಾರ್ಡ್ರ್ ಬರಬೇಕು, ಆ ರೀತಿ ಜೋಡಿಸ್ಕೋಬೇಕಾಗತ್ತೆ. ನೋಡಿ, ನೋಡ್ತಿದ್ದೀರಲ್ಲ, ಹೀಗೆ ಫಸ್ಟು ಆ ಬಾರ್ಡ್ರ್ ಏನಿದೆ ಅದು ಕೈಯಿನ ಭಾಗಕ್ಕೆ ಬರಬೇಕು, ಆ ರೀತಿ ಟೈಟ್ ಆಗಿ ಹಿಡ್ಕೊಂಡು ಹಿಂದೆಯಿಂದ ಒಂದು ಮೀಡಿಯಂ ಸೈಜ್ದು ಪಿನ್ನನ್ನು ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಬಾರ್ಡ್ರಿಗೂ ಅಷ್ಟೇ ಮುಂಭಾಗದಲ್ಲಿ ಇರ್ತಕ್ಕಂಥ ಕ್ಲಾತು ಮತ್ತು ಹಿಂದೆ ಇರ್ತಕ್ಕಂಥ ಕ್ಲಾತು ಅವೆರಡೂ ಕೂಡ ಟೈಟಾಗಿ ಹಿಡ್ಕೊಂಡು ಅಲ್ಲೊಂದು ಪಿನ್ನನ್ನು ಹಾಕೋಬೇಕಾಗುತ್ತೆ. ನೆಕ್ಸ್ಟು ಲೆಫ್ಟ್ ಸೈಡಲ್ಲಿ ಇರ್ತಕ್ಕಂಥ ಕೈಗೂ ಕೂಡ ನಾನಿಲ್ಲಿ ಅದೇ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಆ ಬಾರ್ಡ್ರ್ ಏನಿದೆ ಆ ಬಾರ್ಡ್ರ್ ಮಾತ್ರ ಕೈ ಕಾಣಿಸ್ಬೇಕು, ಆ ರೀತಿ ಟೈಟಾಗಿ ಎಡಗೈನಲ್ಲಿ ಹಿಡ್ಕೊಂಡು ಹಿಂದೆಯಿಂದ ಒಂದು ಸೇಫ್ಟಿ ಪಿನ್ನನ್ನು ಹಾಕೊಳ್ಳಿ. ನಾವೆಷ್ಟು ಟೈಟಾಗಿ ಹಾಕೊಳ್ತೀವೋ ಅಲಂಕಾರ ಅಷ್ಟು ನೀಟಾಗಿ ಬರುತ್ತೆ. ನೋಡಿ, ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಬಾರ್ಡ್ರಿಗೂ ಕೂಡ ಅದೇ ರೀತಿ ನಾನಿಲ್ಲಿ ಪಿನ್ನನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಮೇಲ್ಭಾಗದಲ್ಲಿ ಹಾಗೆಯೇ ಕೆಳಭಾಗದಲ್ಲಿ ಎರಡೂ ಸೈಡಲ್ಲೂ ಕೂಡ ಟೈಟಾಗಿ ಹಿಡ್ಕೊಂಡು ಹಾಕಬೇಕಾಗುತ್ತೆ. ನೋಡಿ, ಇವಾಗ ಎರಡೂ ಸೈಡಿನ ಬಾರ್ಡ್ರುಗಳನ್ನು ಕೂಡ ಕೈಗೆ ಜೋಡಿಸಿದ್ದಾಗಿದೆ. ನೆಕ್ಸ್ಟು ಮುಂದೆ ಏನಿದೆ ಕ್ಲಾತು ಅದನ್ನೆಲ್ಲ ಸ್ಟ್ರೈಟ್ ಮಾಡ್ಕೋಬೇಕಾಗುತ್ತೆ.
ನೋಡಿ ಈ ರೀತಿ ಸ್ಟ್ರೈಟ್ ಮಾಡಿಕೊಂಡು ಬಾರ್ಡ್ರ್ ಮಾತ್ರ ಕೆಳಭಾಗದಲ್ಲಿ ಅಂದರೆ ಬಿಂದಿಗೆ ಕೆಳಭಾಗದಲ್ಲಿ ಕಾಣಿಸ್ಬೇಕು ಆ ರೀತಿ ನೋಡಿಕೊಂಡು ಮೇಲ್ಭಾಗದಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಈ ರೀತಿ ಜಸ್ಟ್ ಫೋಲ್ಡ್ ಮಾಡಿಬಿಟ್ಟು ಒಳಗಡೆ ನಾವು ಬ್ಲೌಸ್ ಪೀಸ್ನ ಹಾಕಿರ್ತೀವಲ್ಲ ಅಲ್ಲಿಗೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋದು. ಮತ್ತು ಹಿಂಭಾಗದಲ್ಲಿ ಇರ್ತಕ್ಕಂಥ ಕ್ಲಾತ್ ಏನಿದೆ ಅದನ್ನು ಈ ರೀತಿ ಟೈಟಾಗಿ ಹಿಡ್ಕೊಂಡು ಎರಡು ಸೈಡಿನ ಕ್ಲಾತನ್ನು ಸೇರಿಸಿ ಅಲ್ಲೊಂದು ಸೇಫ್ಟಿ ಪಿನ್ನನ್ನು ಹಾಕೋಬಿಡಿ ಫಸ್ಟು. ನೆಕ್ಸ್ಟು ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತೆ ರೈಟ್ ಸೈಡಲ್ಲಿ ಮತ್ತು ಲೆಫ್ಟ್ ಸೈಡಲ್ಲಿ ಅದನ್ನು ಈ ರೀತಿ ಟೈಟಾಗಿ ಹಿಡ್ಕೊಂಡು ಅಲ್ಲೊಂದು ಪಿನ್ನನ್ನು ಹಾಕೊಳ್ಳಿ. ಆದಷ್ಟು ಟೈಟಾಗಿ ಹಾಕೋಬೇಕಾಗುತ್ತೆ. ಹಿಂದೆ ಏನಿದೆ ಸ್ಟಿಕ್ಗೆ ನಾವು ದಾರನ ಕಟ್ಕೊಂಡಿರ್ತೀವಲ್ಲ ಅಲ್ಲಿಗೆ ನಾನಿವಾಗ ಪಿನ್ನನ್ನು ಹಾಕೊಳ್ತಾ ಇದ್ದೀನಿ. ನೋಡಿ ಈ ಸೈಡಲ್ಲೂ ಅಷ್ಟೇ ಟೈಟಾಗಿ ಹಿಡ್ಕೊಂಡು ಹಾಕೋಬೇಕಾಗುತ್ತೆ. ಟೈಟಾಗಿ ಹಿಡ್ಕೊಂಡು ಹಾಕೊಂಡಷ್ಟು ಕೂಡ ಅಪ್ಪರ್ ಪಾರ್ಟು ತುಂಬಾ ನೀಟಾಗಿ ಕಾಣಿಸುತ್ತೆ. ನೋಡಿ ಹಿಂಭಾಗದಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಎಲ್ಲಾದರೂ ಕ್ಲಾತು ಎತ್ಕೊಂಡಂಗೆ ಏನಾದರೂ ಅನ್ನಿಸ್ತಾ ಇದ್ರೆ ಅಲ್ಲಲ್ಲಿ ಸೇಫ್ಟಿ ಪಿನ್ನನ್ನು ಹಾಕೊಂಡು ನೀವು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಅಪ್ಪರ್ ಪಾರ್ಟ್ ರೆಡಿ ಇದೆ. ನೆಕ್ಸ್ಟ್ ಇವಾಗ ಸೀರೆನ ಯಾವ ರೀತಿ ನೆರಿಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸೀರೆಯ ತುದಿ ಇರುತ್ತಲ್ಲ ಅಲ್ಲಿಂದ ನಾನಿವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೆರ್ಗುನ್ ಕಡೆಯಿಂದ 1.5 ಮಾರ ಆಗೋಷ್ಟು ಬಿಟ್ಟು ಉಳಿದಿರೋಂತಹ ಸೀರೆನ ಇದೇ ರೀತಿ ನೆರಿಗೆನ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಎರಡೂ ಸೈಡಲ್ಲೂ ಕೂಡ ಈಕ್ವಲ್ ಬಾರ್ಡ್ರ್ ಇಲ್ಲ, ಇದು ಬೇರೆ ಬೇರೆ ಬಾರ್ಡ್ರ್ ಇದೆ. ಇದನ್ನು ನಾನಿವಾಗ ಯಾವ ರೀತಿ ಉಡ್ಸೋದು, ಒಂದು ಸೈಡು ಬಾರ್ಡ್ರ್ ಇದ್ದು ಇನ್ನೊಂದು ಸೈಡು ಚಿಕ್ಕ ಬಾರ್ಡ್ರ್ ಇರುತ್ತಲ್ಲ ಆ ಒಂದು ಸೀರೆನ ಯಾವ ರೀತಿ ಉಡ್ಸೋದು ಅಂತ ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಸೆರ್ಗನ್ ಪಾರ್ಟ್ ಏನಿದೆ ಅಲ್ಲಿ 1.5 ಮಾರ ಆಗೋಷ್ಟು ಫಸ್ಟು ಬಿಟ್ಕೊಂಡ್ಬಿಟ್ಟು ಉಳಿದಿರೋಂತಹ ಸೀರೆನ ನೀವು ನೆರಿಗೆ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಅರ್ಧ ನೆರಿಗೆ ಮಾಡಿದ್ದೆ. ಒಂದ್ಸಲ ತೋರಿಸ್ಬಿಟ್ಟು ಆಮೇಲೆ ನಾವು ನೆರಿಗೆಗಳನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ 1.5 ಮಾರ ಆಗೋಷ್ಟು ಬಿಟ್ಟು ಉಳಿದಿರೋಂತಹ ಸೀರೆನ ನಾವಿಲ್ಲಿ ನೆರಿಗೆನ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ನಿಮಗೆ ಒಂದೇ ಸಲ ನೆರಿಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಒಂದು 7 ರಿಂದ 8 ನೆರಿಗೆಗಳಾದ ತಕ್ಷಣ ಎರಡೂ ಸೈಡಲ್ಲಿ ಇರ್ತಕ್ಕಂಥ ನೆರಿಗೆಗಳಿಗೂ ಕೂಡ ಕ್ಲಿಪ್ಗಳನ್ನ ಹಾಕೊಳ್ತಾ ನೀವು ನೆರಿಗೆಗಳನ್ನ ಕಂಟಿನ್ಯೂ ಮಾಡಿ. ಬಟ್ ನಾನಿಲ್ಲಿ ಎಲ್ಲ ನೆರಿಗೆಗಳನ್ನೂ ಕೂಡ ಒಂದೇ ಸಲ ಹಿಡ್ದಿದ್ದೀನಿ. ನೋಡಿ ಈ ರೀತಿ ಪ್ರೆಸ್ ಮಾಡಿಬಿಡಿ. ಪ್ರೆಸ್ ಮಾಡಿದಾಗ ನೆರಿಗೆಗಳು ಆಚೆ ಈಚೆ ಆಗಲ್ಲ. ನೋಡಿ ಇವಾಗ ಎರಡೂ ಸೈಡಲ್ಲೂ ನೆರಿಗೆಗಳು ಮಾಡಿದ್ದಾದಮೇಲೆ ಒಂದು ದೊಡ್ಡ ಸೇಫ್ಟಿ ಪಿನ್ನನ್ನು ತಗೊಂಡು ಸೀರೆ ಹಾಗೆಯೇ ಬಾರ್ಡ್ರಿನ ಒಂದು ಜಂಕ್ಷನ್ ಇರುತ್ತಲ್ಲ ಅಲ್ಲಿಗೆ ಇವಾಗ ದೊಡ್ಡ ಸೇಫ್ಟಿ ಪಿನ್ನನ್ನು ನಾವು ಸೇರಿಸ್ತಾ ಹೋಗಬೇಕಾಗುತ್ತೆ. ನಾವೆಷ್ಟು ನೆರಿಗೆಗಳು ಮಾಡ್ಕೊಂಡಿರ್ತೀವಿ ಅಷ್ಟು ನೆರಿಗೆಗಳನ್ನು ಕೂಡ ಸಮವಾಗಿ ಜೋಡಿಸ್ಕೊಳ್ತಾ ಒಂದೇ ಒಂದು ನೆರಿಗೆ ಕೂಡ ಮಿಸ್ ಆಗಬಾರ್ದು ಕೌಂಟ್ ಮಾಡಿಕೊಂಡು ನೀವು ಎಲ್ಲ ನೆರಿಗೆಗಳನ್ನು ಕೂಡ ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ದೊಡ್ಡ ಸೇಫ್ಟಿ ಪಿನ್ನನ್ನು ಹಾಕೊಂಡಿದ್ದೀನಿ, ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ರೈಟ್ ಸೈಡಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ನಾನಿಲ್ಲಿ ಅದೇ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ ಸೀರೆ ಮತ್ತು ಬಾರ್ಡ್ರ್ ಸೇರುತ್ತಲ್ಲ ಆ ಒಂದು ಪ್ಲೇಸಲ್ಲಿ ನಾವಿವಾಗ ಪಿನ್ನನ್ನು ಹಾಕೊಳ್ತಾ ಇರೋದು. ನೋಡಿ ಈ ರೀತಿ ಎಲ್ಲ ನೆರಿಗೆಗಳನ್ನು ಕೂಡ ಕೌಂಟ್ ಮಾಡಿಕೊಂಡು ನಾನಿಲ್ಲಿ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟು ಮಿಡಲಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಅಷ್ಟೇ ಕರೆಕ್ಟಾಗಿ ಜೋಡಿಸ್ಕೊಂಡು ನಾವು ಅಲ್ಲೊಂದು ದೊಡ್ಡ ಸೇಫ್ಟಿ ಪಿನ್ನನ್ನು ಹಾಕೋಬೇಕಾಗುತ್ತೆ. 3 ಸೈಡಲ್ಲೂ ಕೂಡ ನಾನಿಲ್ಲಿ ದೊಡ್ಡ ಸೇಫ್ಟಿ ಪಿನ್ನನ್ನೇ ಯೂಸ್ ಮಾಡಿರೋದು. ನೋಡಿ ಈ ರೀತಿ ಸೀರೆನ ಸ್ಟ್ರೈಟ್ ಮಾಡಿಕೊಂಡು ಅಲ್ಲೊಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ಸೆರ್ಗುನ್ ಕಡೆಯಿಂದ 1.5 ಮೀಟರ್ ಆಗೋಷ್ಟು ಬಿಟ್ಟು ಉಳಿದಿರುವಂತಹ ಸೀರೆನ ಇದೇ ರೀತಿ ನಾನು ನೆರಿಗೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇವಾಗ ಸೆರ್ಗುನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಸಣ್ಣದಾಗಿ ಈ ರೀತಿ ಪ್ಲೀಟ್ಸ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಬಾರ್ಡ್ರ್ ಮಾತ್ರ ಕಾಣಿಸ್ಬೇಕು. ನೋಡಿ ಈ ರೀತಿ ಎರಡೂ ಸೈಡಲ್ಲೂ ಕೂಡ ಬಾರ್ಡ್ರ್ ಕಾಣಿಸ್ಬೇಕು, ಆ ರೀತಿ ಜೋಡಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಇದಿಷ್ಟು ಸೆರ್ಗನ್ನ ಮಾಡಿದ್ದಾದ್ಮೇಲೆ ಸೆರ್ಗಲ್ಲಿರ್ತಕ್ಕಂಥ ನೆರಿಗೆಗಳನ್ನ ಇದೇ ರೀತಿ ಜೋಡಿಸ್ಕೊಂಡು ಅಲ್ಲೊಂದು ಸೇಫ್ಟಿ ಪಿನ್ನನ್ನು ಹಿಂಬದಿಯಿಂದ ಹಾಕೊಳ್ತಾ ಇದ್ದೀನಿ. ಒಂದು 3/4 ಮಾರ ಆಗೋಷ್ಟು ಸೆರ್ಗನ್ನ ಇದೇ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಎಡ್ಜಲ್ಲಿ ಪಿನ್ನನ್ನು ಹಾಕಿದ್ದಾಗಿದೆ ಅಲ್ವಾ. ಈಗ ಮತ್ತೆ ನೆಕ್ಸ್ಟ್ ಮತ್ತೊಂದು ಪಿನ್ನನ್ನು ಹಾಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಸೆರ್ಗಲ್ಲಿರ್ತಕ್ಕಂಥ ನೆರಿಗೆಗಳನ್ನ ಜೋಡಿಸ್ಕೊಂಡು ಒಂದು 3 ರಿಂದ 4 ಕಡೆ ಇದೇ ರೀತಿ ಸೆರ್ಗನ್ನ ಜೋಡಿಸ್ಕೊಂಡು ಪಿನ್ನನ್ನು ಹಾಕೊಳ್ತಾ ಇದ್ದೀನಿ. ಸೆರ್ಗನ್ನ ನಾವು ಎಷ್ಟು ನೀಟಾಗಿ ಸಣ್ಣದಾಗಿ ಪ್ಲೀಟ್ಸ್ ಮಾಡ್ಕೊಳ್ತೀವೋ ಚೆಸ್ಟ್ ಹತ್ರ ಸ್ಪ್ರೆಡ್ ಮಾಡಿದಾಗ ತುಂಬಾ ನೀಟಾಗಿ ಕಾಣಿಸುತ್ತೆ. ನೋಡಿ ಇವಾಗ ನಾನೊಂದು 3/4 ಮಾರ ಆಗೋಷ್ಟು ಸೆರ್ಗನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆ ಕಡೆ ಏನು ಕಾಣಿಸ್ತಾ ಇದೆ ಅದು ಎಕ್ಸ್ಟ್ರಾ ಕಾಲ್ಗಳನ್ನ ಜೋಡಿಸೋದಕ್ಕೆ. ಇದನ್ನು ಯಾವ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಕಾಲ್ಗಳನ್ನ ಜೋಡಿಸೋದಕ್ಕೆ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೆರ್ಗನ್ನ ಈ ರೀತಿ ಮಧ್ಯಕ್ಕೆ ಹಾಕ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ 1-2 ಡೇಸ್ ಅರ್ಲಿನೇ ನಾವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ಉಡ್ಸೋದಕ್ಕೆ ಈಸಿ ಆಗುತ್ತೆ.
ನೋಡಿ ಈ ರೀತಿ ಫೋಲ್ಡ್ ಮಾಡಿ ಒಂದು ದಾರವನ್ನು ಟೈಟಾಗಿ ಕಟ್ಟಿ ಇಟ್ಕೊಳ್ಳೋದು ಅಷ್ಟೇ. ನೆಕ್ಸ್ಟ್ ಈ ಕಡೆ ಒಂದು ಟೇಬಲ್ ಮೇಲೆ ಪೀಠವನ್ನು ಇಟ್ಟು ಅದ್ರ ಮೇಲೆ ಬೇಸ್ನ ಇಟ್ಟಿದ್ದೀನಿ. ಅಕ್ಕಿನ ಮುಕ್ಕಾಲು ಭಾಗದಷ್ಟು ತುಂಬಿದ್ದೀನಿ ಆ ಒಂದು ಬೇಸ್ಗೆ. ನೋಡಿ ಇವಾಗ ನಾನು ಯಾವ ರೀತಿ ಜೋಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಬಲಗೈನಲ್ಲಿ ಇಟ್ಕೋಬೇಕು ಸೆರಗನ್ನ. ಹಾಗೆಯೇ ಕಳಶ ಏನಿರುತ್ತೆ ಅದರ ಎಡಭಾಗಕ್ಕೆ ಸೆರಗು ಬರಬೇಕು. ಆ ರೀತಿ ಇಟ್ಬಿಟ್ಟು ನಾವೇನು ಬೇಸನ್ನ ಇಟ್ಟಿರ್ತೀವಲ್ಲ ಅದ್ರ ಮೇಲೆ ಈ ರೀತಿ ನೆರಿಗೆ ಬರಬೇಕು. ಹಾಗೆಯೇ ಪೀಠದ ಒಂದು ಲೆಂತ್ ಏನಿದೆ ಅಲ್ಲಿಗೆ ಬಾರ್ಡ್ರ್ ಬರಬೇಕು. ಆ ರೀತಿ ಜೋಡಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಜೋಡಿಸಿದ್ದಾದ್ಮೇಲೆ ಇದನ್ನು ಹೀಗೆ ತಿರುಗಿಸ್ಕೊಳ್ಳಿ. ಇವಾಗ ನೆರಿಗೆಗಳು ನೀಟಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಹಾಗೆಯೇ ಲೆಫ್ಟ್ ಸೈಡಲ್ಲಿ ಏನಿದೆ ನೆರಿಗೆ ಅದು ಇದಕ್ಕಿಂತ ಉದ್ದ ಬರಬೇಕು. ಆ ರೀತಿ ನೀವು ನೋಡ್ಕೋಬೇಕು. ಇದು ದರ್ಬಾರ್ ಸ್ಟೈಲ್ ಆಗಿರೋದ್ರಿಂದ ಈ ಸೈಡಿಗೆ ನೆರಿಗೆಗಳು ಬರುತ್ತೆ. ನೋಡಿ ಇವಾಗ ನಾವೇನು ಫಸ್ಟು ನೆರಿಗೆಗಳನ್ನ ಬೇಸ್ ಮೇಲೆ ಇಟ್ಕೊಂಡಿದ್ವಿ ಅದನ್ನು ಪಿನ್ನನ್ನು ತೆಗೆಯೋದಕ್ಕಿಂತ ಮುಂಚೆ ಈ ರೀತಿ ಒಂದ್ಸಲ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿದ್ದಾದಮೇಲೆ ಪಿನ್ನನ್ನು ನಾನು ತೆಗಿತಾ ಇದ್ದೀನಿ. ಪಿನ್ನನ್ನು ಕೂಡ ರಿಮೂವ್ ಮಾಡಿದ್ದಾದಮೇಲೆ ನೋಡಿ ನೆರಿಗೆಗಳು ಜಾರ್ತಾ ಇರುತ್ತೆ. ಒಂದು ಕೈನಲ್ಲಿ ಹಿಡ್ಕೊಂಡು ಈ ರೀತಿ ಮತ್ತೊಂದು ಕೈನಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಪೀಠದ ಸುತ್ತನೂ ಕೂಡ ನಾನು ಇಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೋಡಿ ಹಿಂಭಾಗದಲ್ಲಿ ಈ ರೀತಿ ಬರಬೇಕು. ನಾವೇನು ಮುಂಭಾಗದಲ್ಲಿ ಜೋಡಿಸಿರ್ತೀವಿ ನೆರಿಗೆಗಳು ಅದಕ್ಕಿಂತ ಉದ್ದ ಇರಬೇಕಿದು. ಆ ರೀತಿ ಇದೆಯಾ ಅಂತ ನೋಡಿಕೊಂಡು ಆಮೇಲೆ ನೀವು ಅದಕ್ಕೆ ಒಂದು ದಾರವನ್ನು ಕಟ್ಕೋಬೇಕಾಗುತ್ತೆ. ದಾರ ಕಟ್ಟುವಾಗ ನೋಡಿ ಎರಡು ಅಂದರೆ ಹಿಂಭಾಗದಲ್ಲಿರ್ತದ ನೆರಿಗೆ ಅದನ್ನು ಸೇರಿಸಿ ಕಟ್ಟಬಾರ್ದು. ಜಸ್ಟ್ ಮುಂಭಾಗದಲ್ಲಿರೋ ನೆರಿಗೆನ ಮಾತ್ರ ಸೇರಿಸಿ ಕಟ್ಟಬೇಕಾಗುತ್ತೆ. ಇವಾಗ ನೋಡಿ ನಾನು ಹಿಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆನೂ ಸೇರಿಸಿ ಕಟ್ಟಿಲ್ಲ. ನೆಕ್ಸ್ಟು ಕಾಲ್ಗಳನ್ನ ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ. ಮುಂಭಾಗದಲ್ಲಿರ್ತಕ್ಕಂಥ ನೆರಿಗೆ ಏನಿದೆ ಅಲ್ಲಿಗೆ ನಾನು ಇವಾಗ ಕಾಲ್ಗಳನ್ನ ಜೋಡಿಸ್ತಾ ಇದ್ದೀನಿ. ಅಂದರೆ ಎಡ್ಜಲ್ಲಿ ಇದೆಯಲ್ಲ ಆ ನೆರಿಗೆಗೆ ಜೋಡಿಸ್ತಾ ಇಲ್ಲ, ಮುಂದಕ್ಕೆ ಜೋಡಿಸ್ತಾ ಇದ್ದೀನಿ. ಎರಡು ಅಥವಾ ಮೂರನೇ ನೆರಿಗೆಗೆ ನಾನಿಲ್ಲಿ ಕಾಲನ್ನು ಜೋಡಿಸ್ತಾ ಇರೋದು. ನೋಡಿ ಟೈಟಾಗಿ ಇಟ್ಕೊಂಡು ಅಲ್ಲೊಂದು ಪಿನ್ನನ್ನು ಹಾಕ್ಕೊಳ್ಳಿ. ಹಾಗೆಯೇ ಹಿಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆ ಏನಿರುತ್ತೆ ಅದನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಹಿಂದೆಯಿಂದ ಗುಂಡು ಪಿನ್ಗಳನ್ನ ಹಾಕ್ಕೊಂಡು ಅದನ್ನು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಹಿಂಭಾಗದಲ್ಲಿ ಇರ್ತಕ್ಕಂಥ ಒಂದೆರಡು ನೆರಿಗೆಗಳಿರ್ತಾವಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅಲ್ಲಿ ಗುಂಡು ಪಿನ್ಗಳನ್ನ ಹಾಕ್ಕೋಬೇಕು. ಒಂದು 3 ರಿಂದ 4 ಕಡೆ. ನೋಡಿ ಈ ರೀತಿ ಹಾಕಿದ್ದಾದ್ಮೇಲೆ ಬಲ್ಗಾಲ್ ರೆಡಿ ಇದೆ. ಈಗ ಎಡಗಾಲೂ ಅಷ್ಟೇ. ನೋಡಿ ಈ ಕಡೆ ನಾವು ಸೆರ್ಗನ್ ಪಾರ್ಟ್ ಹತ್ರ ಬಿಟ್ಟಿರ್ತೀವಲ್ಲ ಎಕ್ಸ್ಟ್ರಾ ಕ್ಲಾತು ಅಲ್ಲಿಗೆ ನಾನು ಇವಾಗ ಕಾಲುಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ ಬಾರ್ಡ್ರ್ ಮಾತ್ರ ಕಾಣಿಸ್ಬೇಕು. ಲಕ್ಷ್ಮಿಯ ಕಾಲ್ಗೆ ಗೆಜ್ಜೆ ಕಟ್ತೀವಲ್ಲ ಅಲ್ಲಿಗೆ ಟೈಟಾಗಿ ಪಿನ್ನನ್ನು ಹಾಕ್ಕೊಂಡು ಉಳಿದಿರೋಂಥ ಎಕ್ಸ್ಟ್ರಾ ನೆರಿಗೆ ಇರುತ್ತೆ ನೋಡಿ ಹಿಂದೆ ಇರ್ತಕ್ಕಂಥ ನೆರಿಗೆ ಅದನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಕಾಲ್ಗೆನೆ ನಾನಿಲ್ಲಿ ಗುಂಡು ಪಿನ್ಗಳನ್ನ ಹಾಕ್ಕೊಂಡಿದ್ದೀನಿ. 1 ರಿಂದ 3 ಕಡೆ ಗುಂಡು ಪಿನ್ಗಳನ್ನ ಹಾಕ್ಕೊಂಡು ಇದನ್ನು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಕಾಲನ್ನು ಜೋಡಿಸಿದಾಗಿದೆ. ಇವಾಗ ಮುಂಭಾಗದಲ್ಲಿರ್ತಕ್ಕಂಥ ನೆರಿಗೆಗಳೇನಿದೆ ಅದನ್ನೆಲ್ಲ ಕರೆಕ್ಟಾಗಿ ಜೋಡಿಸ್ಕೊಂಡು ಹಿಂಭಾಗಕ್ಕೆ ಇದನ್ನು ಹಾಕೋಬೇಕಾಗುತ್ತೆ. ಇದೇನು ಮುಂದೆ ಕಾಣಿಸಲ್ಲ. ನೋಡಿ ಬಲ್ಗಾಲಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಉಳಿದಿದೆಯಲ್ಲ ಅದನ್ನು ಕೂಡ ಜಸ್ಟ್ ಫೋಲ್ಡ್ ಮಾಡಿಬಿಟ್ಟು ನಾನು ಅಲ್ಲಿ ಗುಂಡು ಪಿನ್ಗಳನ್ನ ಹಾಕೋತಾ ಇದ್ದೀನಿ. ಎಲ್ಲೂ ಕೂಡ ಎಕ್ಸ್ಟ್ರಾ ಕ್ಲಾತ್ ಕಾಣಿಸ್ಬಾರ್ದು. ಜಸ್ಟ್ ಕಾಲಿಗೆ ಬಾರ್ಡ್ರ್ ಮಾತ್ರ ಕಾಣಿಸ್ತಾ ಇರಬೇಕು. ಆ ರೀತಿ ನೋಡ್ಕೋಬೇಕಾಗತ್ತೆ. ನೋಡಿ ಈ ಸೈಡಲ್ಲೂ ಅಷ್ಟೇ ಎಕ್ಸ್ಟ್ರಾ ಕ್ಲಾತ್ ಉಳಿದಿದೆಯಲ್ಲ ಅದನ್ನು ಕೂಡ ಫೋಲ್ಡ್ ಮಾಡಿಬಿಟ್ಟು ನಾನು ಅಲ್ಲಿ ಗುಂಡು ಪಿನ್ಗಳನ್ನ ಹಾಕೊಳ್ತಾ ಇದ್ದೀನಿ. ನೋಡಿ ಇವಾಗ ಎರಡೂ ಕಡೆನೂ ಕೂಡ ಕಾಲ್ಗಳನ್ನ ಜೋಡಿಸಿದಾಗಿದೆ. ಇವಾಗ ಹಿಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ನೋಡಿ ಈ ರೀತಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಮುಂದೆ ತಗೊಂಬರ್ಬೇಕು. ನೋಡಿದ್ರಲ್ಲ ಈ ರೀತಿ ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ಮುಂದೆ ತರಬೇಕಾಗುತ್ತೆ. ನಿಮಗೆ ಯಾವ ಲೆಂತಿಗೆ ಬೇಕೋ ಆ ಲೆಂತಿಗೆ ನೆರಿಗೆಗಳನ್ನ ಬಿಟ್ಕೊಳ್ಳಿ. ನೋಡಿ ಕಾಲಿಗಿಂತನೂ ಸ್ವಲ್ಪ ಉದ್ದ ಇರಬೇಕು ನೆರಿಗೆಗಳು. ಆ ರೀತಿ ನೋಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಜೋಡಿಸಿದ್ದಾದ್ಮೇಲೆ ನೆರಿಗೆಗಳನ್ನ ಸಮವಾಗಿ ಜೋಡಿಸ್ಕೊಂಡು ನೀವು ಮತ್ತೊಂದು ಅಲ್ಲಿಗೆ ದಾರವನ್ನು ಕಟ್ಕೋಬೇಕಾಗುತ್ತೆ. ದಾರ ಕಟ್ತಾನೆ ನೀವು ಸ್ಪ್ರೆಡ್ ಮಾಡೋಕ್ಕೆ ಹೋದರೆ ಒಂದು ನೆರಿಗೆನೂ ಕೂಡ ಸ್ಪ್ರೆಡ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಟೈಟಾಗಿ ದಾರನ ಕಟ್ಕೊಂಡ್ಬಿಟ್ಟು ಆಮೇಲೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ನಾನಿಲ್ಲಿ ಪಿನ್ನನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಪಿನ್ನನ್ನು ರಿಮೂವ್ ಮಾಡಿಬಿಟ್ಟು ನೋಡಿ ಕಾಲು ಹೀಗೆ ಒಂದ್ರ ಮೇಲೆ ಒಂದು ಬರಬೇಕು. ಈ ರೀತಿ ಜೋಡಿಸ್ಬೇಕಾಗತ್ತೆ. ಅದಕ್ಕೂ ಮುಂಚೆ ನೆರಿಗೆಗಳನ್ನ ನಾವಿಲ್ಲಿ ನೀಟಾಗಿ ಅರೇಂಜ್ ಮಾಡೋಣ. ಎಡ್ಜಲ್ಲಿ ಏನಿದೆ ನೆರಿಗೆ ಅದನ್ನು ಫಸ್ಟು ಸೆಕ್ಯೂರ್ ಮಾಡಿದ್ದೀನಿ ಹಿಂದೆಯಿಂದ ಕ್ಲಾತಿಗೆ.
ಸೆಕ್ಯೂರ್ ಮಾಡಿಬಿಟ್ಟು ಉಳಿದಿರೋಂತಹ ನೆರಿಗೆಗಳನ್ನ ಇದೇ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ನೆರಿಗೆಗಳು ಕರೆಕ್ಟಾಗಿ ಕೂರಲ್ಲ ಫ್ರೆಂಡ್ಸ್, ಅಲ್ಲಿಗೆ ನೀವು ಅಲ್ಲಲ್ಲಿ ಸೇಫ್ಟಿ ಪಿನ್ನು ಅಥವಾ ಗುಂಡ್ ಪಿನ್ಗಳನ್ನ ಹಾಕ್ಕೊಂಡು ನೀವು ಅದನ್ನು ಕರೆಕ್ಟಾಗಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ನೋಡಿ, 1 2ರಿಂದ 3 ನೆರಿಗೆಗಳನ್ನ ಹಿಡ್ಕೊಂಡು ಅಲ್ಲಲ್ಲಿ ನಾನು ಗುಂಡ್ ಪಿನ್ಗಳನ್ನ ಹಾಕ್ಕೊಂಡು ಇದನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಬೇಸಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ, ಹಾಗೆಯೇ ನೆರಿಗೆಗಳಿಗೆ ನಾನು ಯಾವ ರೀತಿ ಗುಂಡ್ ಪಿನ್ನು ಹಾಗೆಯೇ ಸೇಫ್ಟಿ ಪಿನ್ನನ್ನು ಹಾಕಿದ್ದೀನಿ ಅಂತ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ನೆರಿಗೆಗಳೆಲ್ಲ ಜಾರುತ್ತೆ. ನೋಡಿ, ಮುಂಭಾಗದ ನೆರಿಗೆ ಇದು. ನೆಕ್ಸ್ಟು ಅಪ್ಪರ್ ಪಾರ್ಟನ್ನು ಇಡ್ತಾ ಇದ್ದೀನಿ. ಇಟ್ಟಾದ್ಮೇಲೆ ಒಂದ್ಸಲ ಸ್ಟ್ರೈಟ್ ಇದೆಯಾ ಅಂತ ನೋಡ್ಕೊಳ್ಳಿ. ನೆಕ್ಸ್ಟು ಸೆರ್ಗನ್ನ ಹಾಕ್ಕೊಳ್ಳೋಣ. ಸೆರ್ಗನ್ನ ಎಡಭಾಗದಿಂದ ತೊಗೊಬಂದು ಬಲಭಾಗದ ಕಡೆ ತಂದು ಮತ್ತೆ ಎಡಭಾಗದ ಭುಜಕ್ಕೇನೆ ಈ ರೀತಿ ಹಾಕೋಬೇಕಾಗುತ್ತೆ. ಮಧ್ಯದಲ್ಲಿ ಸೇಫ್ಟಿ ಪಿನ್ ಹಾಕಿದ್ದೇನಲ್ಲ ಅದನ್ನು ತೆಗೆದುಬಿಟ್ಟು ನಾನಿವಾಗ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬಾರ್ಡ್ರ್ ಇರುತ್ತೆ ನೋಡಿ, ಅದು ಚೆಸ್ಟ್ ಪಾರ್ಟಿಗೆ ಬರಬೇಕು, ಆ ರೀತಿ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಒಂದೊಂದೇ ನೆರಿಗೆಗಳನ್ನ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಹೋಗಬೇಕಾಗುತ್ತೆ. ನಾವೆಷ್ಟು ನೀಟಾಗಿ ಪೇಷನ್ಸಿಂದ ಈ ಒಂದು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತೀವೋ ಅಲಂಕಾರ ಅಷ್ಟು ಚೆನ್ನಾಗಿ ಬರುತ್ತೆ. ಬಿಂದಿಗೆ ಹತ್ರ ನೋಡಿ, ಈ ರೀತಿ ಜಸ್ಟ್ ಫೋಲ್ಡ್ ಮಾಡಿಬಿಡಿ. ಬಿಂದಿಗೆ ಕಾಣಿಸ್ಬೇಕು, ಏನಕ್ಕೆ ಅಂತ ಹೇಳಿದ್ರೆ ತೆಂಗಿನಕಾಯಿನ ಇಡಬೇಕು. ಹಾಗಾಗಿ ನೋಡಿ, ಇಷ್ಟು ನೀಟಾಗಿ ನಾನು ಇವಾಗ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೆರಿಗೆಗಳನ್ನ ಸ್ಪ್ರೆಡ್ ಮಾಡೋದು ಎಲ್ಲವನ್ನು ಕೂಡ ತೋರಿಸ್ಲಿಕ್ಕಾಗಲ್ಲ, ವಿಡಿಯೋ ಲೆಂತಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಅಷ್ಟೂ ಕೂಡ ತೋರ್ಸೋಕ್ಕಾಗಿಲ್ಲ, ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ, ಇವಾಗ ಸೆರ್ಗೆ ಎಷ್ಟಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಇದನ್ನು ಈ ರೀತಿ ಕೂಡ ಜೋಡಿಸ್ಕೋಬೋದು ನೀವು. ನೋಡಿ, ಹೀಗೆ ಕೂಡ ಜೋಡಿಸ್ಕೋಬೋದು, ಅಥವಾ ಎಕ್ಸ್ಟ್ರಾ ಸೆರ್ಗು ಉಳಿದಿದ್ರೆ ಈ ರೀತಿ ಕೈ ಮೇಲೆ ತಗೊಬಂದು ಈ ರೀತಿ ಕೂಡ ಇಟ್ಕೋಬೋದು. ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವಾಗ ನಾನು ನೆರಿಗೆಗಳನ್ನ ಯಾವ ರೀತಿ ಸ್ಪ್ರೆಡ್ ಮಾಡಿದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಇದಿಷ್ಟು ಆದಮೇಲೆ ಮಧ್ಯಕ್ಕೆ ಸೊಂಟದ ಹತ್ರ ಅಂದರೆ ಸೆರ್ಗಿರುತ್ತಲ್ಲ, ಸೆರ್ಗಿನ ಭಾಗಕ್ಕೆ ಒಂದು ಹಸಿ ನೂಲನ್ನ ಕಟ್ಕೊಂಡು ಟೈಟಾಗಿ ಅದಕ್ಕೆ ಡಾಬನ್ನ ಕಟ್ಕೊಂಡು ಕಳಶದ ಕಂಠ ಭಾಗಕ್ಕೆ ಒಂದು ನೆಕ್ಲೆಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಯಾವುದು ಲಭ್ಯ ಇದೆ ಅಲಂಕಾರಿಕ ವಸ್ತುಗಳು, ಆ ಒಂದು ಅಲಂಕಾರಿಕ ವಸ್ತುಗಳಿಂದ ನೀವು ಲಕ್ಷ್ಮಿಯನ್ನು ಅಲಂಕರಿಸಬಹುದು. ನನ್ನಲ್ಲಿ ಲಭ್ಯ ಇರತಕ್ಕಂತಹ ಅಲಂಕಾರಿಕ ವಸ್ತುಗಳಿಂದ ನಾನು ಲಕ್ಷ್ಮಿಯನ್ನು ಅಲಂಕರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಅಂದವಾಗಿ ಕಾಣಿಸ್ತಾ ಇದೆ ವರಮಹಾಲಕ್ಷ್ಮಿ ಕಳಶ ಅಂತ. ನಾನಿಲ್ಲಿ ಜಡೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹಬ್ಬದ ದಿನ ಆದರೆ ನೀವು 5 ಮಾವಿನ ಎಲೆಗಳನ್ನ ಇಟ್ಟು ನೀವು ತೆಂಗಿನಕಾಯಿನ ಇಟ್ಟು ಮುಖ ಸೀರೆಯನ್ನು ಕಟ್ಟಬೇಕಾಗುತ್ತೆ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸೊಬ್ಬರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ನ ಟಚ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ.